ಈ ವಿಡಿಯೋದಲ್ಲಿ ಉದ್ಯೋಗಿನಿ ಸ್ಕೀಮ್ ಏನು ಕರ್ನಾಟಕ ಸರ್ಕಾರದಿಂದ ಏನು ಬಿಟ್ಟಿದ್ದಾರೋ ಉದ್ಯೋಗಿನಿ ಯೋಜನೆ ಅದನ್ನು ಯಾವ ಥರ ಹಾಕೋದು, ಲಾಸ್ಟ್ ಡೇಟು 30/9/2024 ಅನ್ನೋದಿದೆ. ಇನ್ನು ಅದಕ್ಕೆ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ಥರ ಹಾಕೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನೋಡಿ. ಇದಕ್ಕೆ ಬೇಕಾದ ಪ್ರಾಜೆಕ್ಟ್ ರಿಪೋರ್ಟ್, ಕ್ಯಾಸ್ಟ್ ಇನ್ಕಮ್, ಒಂದು ಫೋಟೋ ಮತ್ತು ವಾಸಸ್ಥಳ ನೋಡಿ. ಹೋಗೋಗ್ತಾ ಮತ್ತೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕನ್ನೋದು ನೋಡಿ. ಉದ್ಯೋಗಿನಿ ಕಾರ್ಪೊರೇಷನ್ ನಿಗಮ ಯಾವುದು? ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫೈನಾನ್ಷಿಯಲ್ ಇಯರ್ 2024-25 ಅಂದರೆ ಫೈನಾನ್ಷಿಯಲ್ ಇಯರ್ 2024-25 ಕ್ಲಿಕ್ ಮಾಡ್ಕೋಬೇಕು ನೋಡಿ. ಆಧಾರ್ ಸಂಖ್ಯೆ, ಆಧಾರ್ ನಂಬರ್ ಹಾಕಿ KYC ಮಾಡಬೇಕು. ಅಂದರೆ ಆಧಾರ್ ಅಥೆಂಟಿಕೇಷನ್ ಅಂತ ಏನು ಅಂತೀವಿ, ಆಧಾರ್ ದೃಢೀಕರಣ ಕೊಡಬೇಕು, ಹೌದು ಅಲ್ಲೋ. ಅಂದರೆ ಸೆಕ್ಯೂರಿಟಿ ಸಲುವಾಗಿ ಅಥೆಂಟಿಕೇಷನ್ ಕಂಪಲ್ಸರಿ ಇರುತ್ತೆ ಯಾವುದೇ ಸ್ಕೀಮ್ ಹಾಕಿದ್ರು. OTP ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕು. OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಅವ್ರಿಗೊಂದು OTP ಹೋಗುತ್ತೆ. OTP ಹೋದ್ಮೇಲೆ 6 ಡಿಜಿಟ್ OTP ಹೋದ್ಮೇಲೆ ನೋಡಿ, 6 ಡಿಜಿಟ್ OTP ಹೋದ್ಮೇಲೆ ನೀವು OTPಯನ್ನು ಪಡೆದು ಸಲ್ಲಿಸಿ ಅಂತ ಕೊಡಬೇಕು ನೋಡಿ. ಸಲ್ಲಿಸಿ ಅಂತ ಕೊಟ್ಟ ಮೇಲೆ ನೋಡಿ, ಇದು ಇನ್ವ್ಯಾಲಿಡ್ OTP ಅಂತ ಬಂತು. ಅಂದರೆ OTPಯನ್ನು ತಪ್ಪು ಹೇಳಿದ್ದಾರೆ ಅಂತ ಅರ್ಥ. ಮತ್ತೊಮ್ಮೆ KYC ಮಾಡಬೇಕು. ಸೇಮ್ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, OTP ಅಂತ ಕೊಡಬೇಕು. OTP ಅಂತ ಕೊಟ್ಟ ಮೇಲೆ OTP ಪಡೆಯಿರಿ ಅಂದರೆ ಸೆಂಡ್ OTP ಅಂತ, ಗೆಟ್ OTP ಅಂತ ಕೊಡಬೇಕು. ಕೊಟ್ಟ ಮೇಲೆ ಈ ಥರ ಓಪನ್ ಆಗುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ಕ್ಲಿಕ್ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ, ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಬೇಕು. ಯಾರ ಮೊಬೈಲ್ ನಂಬರ್, ಆಧಾರ್ ಕಾರ್ಡಿಗೆ ಯಾವುದು ಮೊಬೈಲ್ ನಂಬರ್ ಇದೆಯೋ ಅದನ್ನು ಹಾಕಬೇಕು. ತಂದೆಯ ಹೆಸರು ಹಾಕಬೇಕು, ಫಾದರ್ ನೇಮ್, ತಂದೆಯ ಹೆಸರು ಹಾಕಬೇಕು. ಮೊಬೈಲ್ ಸಂಖ್ಯೆ ಹಾಕಬೇಕು. ಮೊಬೈಲ್ ಸಂಖ್ಯೆ ಹಾಕಿದ ಮೇಲೆ ತಂದೆಯ ಹೆಸರು ಹಾಕಬೇಕು. ಅವರ ಏಜ್ ಆಲ್ರೆಡಿ ಎಷ್ಟಾಗಿದೆ ಅಂತ ಬಂದುಬಿಡ್ತು. ಕೆಲವೊಂದು ಡೀಟೇಲ್ಸ್ ತೊಗೊಳುತ್ತೆ. ಅರ್ಜಿದಾರರ ಫೋಟೋ ಕೂಡ ತೊಗೊಂಡುಬಿಡ್ತು. ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇರ್ತೋ ಅದೇ ಥರನೇ ಫೋಟೋ ತೊಗೊಳುತ್ತೆ ನೋಡಿ. ಇದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕು. ಮೇನ್ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್. ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವೊಂದು ಯಾವುದೋ ಒಂದು ಉದ್ಯೋಗ ಏನು ಮಾಡ್ತೀರಿ ಅನ್ನೋಕ್ಕೆ ನಮಗೆ ಇಷ್ಟಿಷ್ಟು ಖರ್ಚಾಗುತ್ತೆ, ಖರ್ಚು ವೆಚ್ಚಗಳ ಬಗ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟು PDF ಫೈಲಲ್ಲಿ ಅಥವಾ ನೀವೇ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ನೀವು ಅಪ್ಲೋಡ್ ಮಾಡಬೇಕು ನೋಡಿ. ಮೊಬೈಲ್ ನಂಬರ್ ಹಾಕಾಯಿತು. ತಂದೆಯ ಹೆಸರು ಹಾಕಬೇಕು. ತಂದೆಯ ಹೆಸರು ಹಾಕಿದ ಮೇಲೆ ನೆಕ್ಸ್ಟು ಇವರು ನಿವಾಸ ಅಂತೂ ಕರ್ನಾಟಕ, ಇವರು ಪರ್ಮನೆಂಟ್ ಕರ್ನಾಟಕದಿಂದ ಆಗಿರೋದ್ರಿಂದ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆಯೋ ತೊಗೊಂಡು ಬಿಡುತ್ತೆ ನೋಡಿ. ಮೇಲ್ ಫೀಮೇಲ್ ಜೆಂಡರ್ ಕೂಡ ತೊಗೊಂಡು ಬಿಡುತ್ತೆ ಆಟೋಮೆಟಿಕ್ಕಿ. ಯಾವುದು ಏನು ಚೇಂಜ್ ಮಾಡೋಕ್ಕೆ ಬರಲ್ಲ. OBC ಇವರು ಕ್ಯಾಸ್ಟ್ OBC, SC ST ಜನರಲ್ ಅಂತ ಇರುತ್ತೆ. ಯಾವುದಿದೆ ಅದು ತೊಗೊಳ್ಳಿ. ಮ್ಯಾರಿಡ್ ವಿವಾಹದ ಸ್ಥಿತಿ ಅಂದರೆ ಮ್ಯಾರಿಡ್, ಇವರು ವಿವಾಹಿತೆ, ಅದಕ್ಕೆ ವಿವಾಹಿತೆ ಅಂತ ಹಾಕಬೇಕು. ಸಬ್ಸಿಡಿ ಜನರಲ್ ಆ್ಯಂಡ್ OBCಗೆ 30% ಇದೆ, SC STಗೆ 50% ನೋಡಿ. ಇದು ಮೀಸಲಾತಿ ವರ್ಗ, ಅಂಗವಿಕಲರು ಇದ್ದಾರೆ, ಇವರು 5% ಎಕ್ಸ್ಟ್ರಾ ಇರುತ್ತೆ ಮೀಸಲಾತಿ ಅಂದರೆ ನೋಡಿ. ಮಹಿಳೆ ವಿವಾಹಿತೆ ಅಂತ ಹಾಕಿದ್ದೀವಿ. ಇವರು ಎದಕ್ಕೆ ಸಾಲದ ಉದ್ದೇಶ ಎದಕ್ಕೆ ಅಂದರೆ ಇವರೊಂದು ಟೈಲರಿಂಗ್ ಶಾಪು, ಸ್ಟೇಷ್ನರಿ ಶಾಪು, ಮತ್ತು ನಿಮಗೆ ಈ ಲೇಡೀಸ್ ಮಾಡೋವಂಥ ಉದ್ಯೋಗದ ಕೆಲಸ ಯಾವ್ಯಾವ ಮಾಡ್ತಾರೆ ಹೆಣ್ಮಕ್ಳು ಅದನ್ನು ನೀವು ಮಾಡ್ಬೋದು ನೋಡಿ. ಇವರು ಟೈಲರಿಂಗ್ ಶಾಪ್ ಅಂತ ಹಾಕ್ತಾಯಿದ್ದೀವಿ. ಅದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ರೆಡಿ ಮಾಡಿದ್ವಿ. ಪ್ಲೇಸ್ ಆಫ್ ಪ್ರಾಜೆಕ್ಟ್ ಅಂದರೆ ಯೋಜನೆ ಸ್ಥಳ, ಅವರು ಎಲ್ಲಿ ಹಾಕ್ಬೇಕಂತ ಉದ್ದೇಶ ಮಾಡಿದ್ದಾರೆ ಆ ಊರ ಹೆಸರು ಹಾಕಬೇಕು. ಹಾಕಿದ ಮೇಲೆ ಮೀಸಲಾತಿ ವರ್ಗ ಅಂತೂ ಹೇಳಿದ್ದೀವಲ್ಲ, ಅಂಗವಿಕಲರು ಇರೋದ್ರಿಂದ 5%, ಮತ್ತು ವಿಧವೆ, ಮತ್ತು ಕೆಲವೊಂದು ಇದ್ದಾವೆ ಎಷ್ಟೆಷ್ಟು % ಅವ್ರು ಯಾವ್ದು ಇರ್ತದೋ ಅವ್ರ ಸ್ಕೀಮ್ಗೆ ಅಪ್ಲೈ ಆಗುತ್ತೋ ಅದನ್ನು ಹಾಕಿ ನೋಡಿ. ಕ್ಯಾಸ್ಟ್ ಡೀಟೇಲ್, ಜಾತಿ ವಿವರಗಳು. ನೆಕ್ಸ್ಟ್ ಜಾತಿ, ಯಾವ ಜಾತಿ ಇವರು ಅನ್ನೋಕ್ಕೆ RD ನಂಬರ್ ಇರುತ್ತೆ, ಕ್ಯಾಸ್ಟ್ ಇನ್ಕಮ್ ಇರ್ತದೆ. RD ನಂಬರ್ ಹಾಕಿ
ಔಟ್ಸೈಡ್ ಕ್ಲಿಕ್ ಮಾಡಬೇಕು. ನೋಡಿ ಹೆಸರು ತೊಗೊಂಬಿಡ್ತೀವಿ, ಯಾವ ಕ್ಯಾಸ್ಟ್ ಅಂತೂ ಕೂಡ ತೊಗೊತೀವಿ. OBC ಇರೋದ್ರಿಂದ ಹಾಕ್ತೀವಿ. ನೋಡಿ ಇನ್ಕಮ್ಮು ಕೂಡ ಹಾಕಿದ್ವಿ, ಸೇಮ್ ಇವ್ರಿಗೆ ಒಂದೇ ಕ್ಯಾಸ್ಟ್ ಇನ್ಕಮ್ ಇರೋದ್ರಿಂದ ಒಂದೇ ID ನಂಬರ್ ಬರುತ್ತೆ, ಅದನ್ನು ಹಾಕ್ತಾಯಿದ್ವಿ. ನೆಕ್ಸ್ಟ್ ಸ್ಕೀಮ್ ರಿಲೇಟೆಡ್ ಡೀಟೇಲ್ಸ್, ಯೋಜನೆ ಸಂಬಂಧಿತ ವಿವರಗಳು. ನಿಮ್ಮದು ಜಿಲ್ಲೆ ಯಾವುದು, ತಾಲೂಕು ಯಾವುದು, ನಿಮ್ಮ ಅಡ್ರೆಸ್ಸು ಅಂದರೆ ಆಧಾರ್ ಕಾರ್ಡ್ನಲ್ಲಿರುವಂತೆ ಅಡ್ರೆಸ್ನ ನೀವು ಟೈಪ್ ಮಾಡಬೇಕು. ಸಿಂಪಲ್ಲಾಗಿ ಹೇಳ್ತಿದ್ದೀನಿ, ಆಧಾರ್ ಕಾರ್ಡ್ನಲ್ಲಿರುವಂತೆ ಅಡ್ರೆಸ್ನ ಟೈಪ್ ಮಾಡಿಕೊಂಡು ಆಮೇಲೆ ನಿಮ್ಮ ವಿಧಾನಸಭಾ ಕ್ಷೇತ್ರ MLA ಎಲೆಕ್ಷನ್ ಕ್ಷೇತ್ರ ಯಾವುದಿದೆ ಅದನ್ನು ಹಾಕಿ ಆ ಎಗ್ರಿ ಆಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಬೇಕು, ಸಬ್ಮಿಟ್ ಕೊಡಬೇಕು. ನೋಡಿ ಇಲ್ಲಿ ಫೈನಾನ್ಷಿಯಲ್ ಇಯರ್ ಹಣಕಾಸು ವರ್ಷ 2024-25 ತೊಗೊಂಡಿರಲಿಲ್ಲ, ಅದಕ್ಕೆ ಈ ಥರ ಯಾರು ಬಂತು. ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಪ್ರಿವ್ಯೂ ಬರುತ್ತೆ. ಈ ಥರ ಪ್ರಿವ್ಯೂ ಕೊಟ್ಟ ಮೇಲೆ ಏನಾದರೂ ಚೇಂಜಸ್ ಇದ್ದರೆ ಎಡಿಟ್ ಕೊಡ್ಬೋದು, ಇಲ್ಲಾಂದರೆ ಅಟ್ಯಾಚ್ ಅನೆಕ್ಸರ್ ಅಂತ ಕೊಡಿ. ನೋಡಿ ಏನೋ ಚೇಂಜಸ್ ಮಾಡೋಂಗಿದ್ರೆ ಮಾತ್ರ ನೀವು ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಾಂದರೆ ಅಟ್ಯಾಚ್ ಅನೆಕ್ಸರ್ ಅಂತ ಕೊಡಬೇಕು. ನೆಕ್ಸ್ಟ್ ಅಟ್ಯಾಚ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡಿ. ಅಟ್ಯಾಚ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಿದ್ವಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನಾವು ಮೊದಲಿಗೆ ಹೇಳಿದ್ದಾರೆ. ಪ್ರಾಜೆಕ್ಟ್ ಡೀಟೇಲ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು, ಜಾತಿ ಪ್ರಮಾಣಪತ್ರ, ಇನ್ಕಮ್ ಸರ್ಟಿಫಿಕೇಟು ಅಂದರೆ ಆದಾಯ ಪ್ರಮಾಣಪತ್ರ, ವಸತಿ ಅಂದರೆ ರೆಸಿಡೆನ್ಸ್ ವಾಸಸ್ಥಳ ಅಂತೀವಲ್ಲ ಅದು, ವಸತಿ ಪ್ರಮಾಣಪತ್ರ. ಮತ್ತು ಇಲ್ಲಿ ಯಾರಾದರೂ UDID ಇದ್ದರೆ ಅಂದರೆ ಅಂಗವಿಕಲರ ಕೋಟೆ ಇದ್ದರೆ UDID, ಮತ್ತು ಏಜ್ ಪ್ರೂಫಿಗೆ TC, ಶಾಲೆಯ TC ಆ ಥರ ಹಾಕ್ಬೋದು. ನೋಡಿ ಹೇಳ್ತಾ ಇದ್ದೀನಿ, ಎಲ್ಲನ ಹಾಕಿದ ಮೇಲೆ ನೀವು ಮೇಕ್ ಪೇಮೆಂಟ್ ಅಂತ ಕೊಡಬೇಕು. ಏನಾದರೂ ಪ್ರೂಫಿಗೆ ಏನಾದರೂ ಡೌಟ್ ಇದ್ದರೆ ಒಂದು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು, ಅಪ್ಲೋಡ್ ಆಗಿದೆಯಲ್ಲ ಅಂತ. ಆಗಿದೆ, ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಪ್ರಿವ್ಯೂ ಮಾಡ್ಕೊಂಡು ನೋಡ್ಕೊಂಡ ಮೇಲೆ ಮೇಕ್ ಪೇಮೆಂಟ್ ಅಂತ ಕೊಡಬೇಕು. BLS ವಾಲೆಟಿಂದ ಅಮೌಂಟು ಕಟ್ ಆಗುತ್ತೆ. ನಿಮ್ಮ ಲಾಗಿನ್ ಇರುತ್ತೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಎಂಟ್ರ್ ಮಾಡಿ ಲಾಗಿನ್ ಮಾಡ್ಕೋಬೇಕು. ಯೂಸರ್ ID ಪಾಸ್ವರ್ಡ್ ಹಾಕಬೇಕು. ಹಾಕಿದ ಮೇಲೆ ಲಾಗಿನ್ ಮಾಡಿಕೊಂಡು ನಿಮಗೊಂದು ರಿಸಿಪ್ಟ್ ಬರುತ್ತೆ. ಕನ್ಫರ್ಮು ಪ್ರೊಸೀಡ್ ಅಂತ ಕೊಡಿ, ಸಬ್ಮಿಟು, ಉದ್ಯೋಗಿನಿ ಸ್ಕೀಮ್ ಪ್ರೊಸೀಡ್ ಅಂತ ಕೊಡಿ. ಕೊಟ್ಟ ಮೇಲೆ ನೆಕ್ಸ್ಟ್ ಈ ಥರ ರಿಸಿಪ್ಟ್ ಬರುತ್ತೆ. ಈ ರಿಸಿಪ್ಟನ್ನು ಯಾರು ಫಲಾನುಭವಿ ಹಾಕೋಕ್ಕೆ ಬಂದಿದ್ದಾರೆ ಅವರಿಗೊಂದು ಪ್ರಿಂಟ್ ಕೊಟ್ಕೋಬೇಕು. 1-2 ಪ್ರಿಂಟ್ ಕೊಟ್ಟರು ಪರವಾಗಿಲ್ಲ. ಅವರು ಇದೇನು ಕಲ್ಯಾಣ ಮಹಿಳಾ ಅಭಿವೃದ್ಧಿ ಏನಿದೆ, ಕರ್ನಾಟಕ ವಿಮೆನ್ ಡೆವಲಪ್ಮೆಂಟ್ಸ್ ಇದೇನಿದೆ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಸಬ್ಮಿಟ್ ಮಾಡೋಕ್ಕೆ ಹೇಳಬೇಕು ಡಾಕ್ಯುಮೆಂಟ್ಸು. ಸಬ್ಮಿಟ್ ಮಾಡಿದ್ರೆ ಮುಂದಿನ ಪ್ರೊಸೀಜರ್ ಏನಾಗುತ್ತೋ ಆ ಪ್ರೊಸೀಜರ್ ಪ್ರಕಾರ ಇವರಿಗೆ ಅಮೌಂಟು ಬರುತ್ತೆ. ನೋಡಿ ಸಿಂಪಲ್ಲಾಗಿದೆ. ಈ ವಿಡಿಯೋದಲ್ಲಿ ಉದ್ಯೋಗಿನಿ ಸ್ಕೀಮ್ ಯಾವ ಥರ ಹಾಕೋದಂತ ತೋರಿಸ್ಕೊಟ್ಟಿದ್ದೀವಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಈ ವಿಡಿಯೋನ ನೋಡಿ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.